ಏನೋ ಚರ್ಚೆ ನಡೀತಾ ಇತ್ತು, ಕೆಲಸದ ಅವಧಿ ಜಾಸ್ತಿ ಮಾಡಿಬಿಡಬೇಕು ಕಾರ್ಮಿಕರಿಗೆ ಅಂತ. ಇಲ್ಲಿ ನೋಡಿದ್ರೆ ದಿನದ ಅವಧಿನೇ ಕಡಿಮೆ ಆಗ್ತಾ ಇದೆ. ಇಲ್ಲಿ ದಿನದ ಅವಧಿ ಕಡಿಮೆ ಆಗೋದು ಅಂದರೆ ಏನು ನೋಡಿ. ಇವತ್ತು ಇತಿಹಾಸದಲ್ಲಿಯೇ ಅತ್ಯಂತ ಕಡಿಮೆ ಅವಧಿಯ ದಿನ ಅಂತ ಕರೀತಾ ಇದ್ದಾರೆ. ಏನಾಗಿದೆ ಇವತ್ತು 1.3ರಿಂದ 1.51 ಮಿಲಿ ಸೆಕೆಂಡ್ಗೂ ಮುನ್ನವೇ ದಿನದ ಅವಧಿನೇ ಅಂತ್ಯ ಆಗಿಬಿಟ್ಟಿದೆ. ಇವತ್ತು 1.3ಯಿಂದ 1.51 ಮಿಲಿ ಸೆಕೆಂಡ್, ಅದಕ್ಕಿಂತ ಮುಂಚೆನೇ ಈ ದಿನ ಮುಗಿದು ಹೋಯಿತು ಇವತ್ತು ಅಂತ. ಅವಧಿಗಿಂತ ಮುಂಚೆ ತಿರುಗುವಿಕೆಯನ್ನು ಪೂರ್ಣಗೊಳಿಸ್ತಾ ಇದೆ ಭೂಮಿ. ಅದರದ್ದೇನು ನಿಗದಿತ ಟೈಮ್ ಇರುತ್ತಲ್ಲ 24 ಗಂಟೆ ಅಂಥೇಳಿ, ಆ 24 ಗಂಟೆಯಲ್ಲಿ 1.5 ಮಿಲಿ ಸೆಕೆಂಡ್ಗಳಿಗಿಂತ ಮುಂಚೆನೇ ಭೂಮಿ ಅದರದ್ದೊಂದು ದಿನ ಮುಗಿಸ್ಕೊಳ್ತೀವಿ ಇವತ್ತು ಅಂತ. ಜುಲೈ 22 ಆಗಸ್ಟ್ 5ರಂದು ಕೂಡ ದಿನದ ಅವಧಿ ಬೇಗ ಅಂತ್ಯವಾಗ್ತಾ ಇದೆ. ಇದೇ ಜುಲೈ 5ರಂದು 1.66 ಮಿಲಿ ಸೆಕೆಂಡ್ ಮುನ್ನ ಇದು ಮುಗಿದು ಹೋಗಿತ್ತು. ಭೂಮಿ 24 ಗಂಟೆಗಳಲ್ಲಿ ಒಂದು ದಿನ ಪೂರ್ಣ ಆಗುತ್ತೆ. ಭವಿಷ್ಯದಲ್ಲಿ ಗಡಿಯಾರದಿಂದ 1 ಸೆಕೆಂಡ್ ಮೈನಸ್ ಆಗಿಬಿಡುತ್ತೆ. ಇಡೀ ಭವಿಷ್ಯದಲ್ಲಿ ಗಡಿಯಾರದಲ್ಲಿ 1 ಸೆಕೆಂಡ್ ಮೈನಸ್ಸೇ ಆಗುತ್ತೆ. ಮುಂದೆ ಏನಾಗುತ್ತೆ ಹಾಗಾದರೆ ನೋಡಿ, ಭೂಮಿಯ ತಿರುಗುವಿಕೆಯ ವೇಗ ಜಾಸ್ತಿ ಆದಂತೆ ನೋಡಿ, ಸೂರ್ಯ ಒಂದು ಕಡೆ ಇರ್ತಾನೆ, ಭೂಮಿ ತಿರುಗ್ತಾ ಇರುತ್ತೆ ಅಂತ ಅಂದ್ಕೊಂಡ್ರೆ ನಾವು ಬೇಗ ತಿರುಗಿಬಿಟ್ರೆ ಆ ಸೆಕೆಂಡ್ ಮುಗಿದು ಹೋಯಿತು, ದಿನ ಮುಗೀತು, ರಾತ್ರಿ ಬಂತು ಅಂತ ಅಷ್ಟೇ. ಸೊ ಭೂಮಿಯ ವೇಗ ಜಾಸ್ತಿ ಆಗೋದ್ರಿಂದ ಅಪಾಯ ಏನೂ ಇಲ್ಲ, ಪ್ರಸ್ತುತ ಸಮಯದ ಮೇಲೆ ಪರಿಣಾಮ ಬೀರುತ್ತೆ ಅಷ್ಟೇ. ಹೀಗೆ ಮುಂದುವರೆದರೆ 24 ಗಂಟೆಯಲ್ಲಿ 1 ಸೆಕೆಂಡು ಮೈನಸ್ ಆಗುತ್ತೆ. 2029ರಿಂದ 1 ಸೆಕೆಂಡ್ ಮೈನಸ್ ಆಗಬಹುದು. ಇದನ್ನು ನೆಗೆಟಿವ್ ಲೀಪ್ ಸೆಕೆಂಡ್ ಅಂತ ಕರೀತಾರೆ. ಹಿಮ್ಮುಖವಾಗಿ ಜಿಗಿಯೋದು, ಮುಂದಕ್ಕೆ ಓಡಿ ಹೋಗೋದು ಬೇರೆ, ದಿನದ ಅವಧಿ ಹಿಮ್ಮುಖವಾಗಿ ಜಿಗಿಯೋದು. 24 ಗಂಟೆ ಇದ್ದಿದ್ದು 23 ಗಂಟೆ 59 ನಿಮಿಷ 59 ಸೆಕೆಂಡ್ ಆಗೋದು. ಹಾಗೆ ಇದು ಹಿಂದಕ್ಕೆ ಒಂಥರ ಜಿಗಿದಂಗೆ ಲೆಕ್ಕ. ಇದು ವಿವಿಧ ದೇಶಗಳಲ್ಲಿ ಸಮಯದ ಬದಲಾವಣೆ ಆಗಬಹುದು. 19 ಗಂಟೆಗಳು ದಿನದ ಒಂದು ಅವಧಿ 19 ಗಂಟೆಗಳು ಇತ್ತ ಭೂಮಿ ಮೇಲೆ ಅಂದರೆ ಇತ್ತು. 2 ಶತಕೋಟಿ ವರ್ಷಗಳ ಹಿಂದೆ ಭೂಮಿ ಬಹಳ ಫಾಸ್ಟಾಗಿ ತಿರುಗ್ತಾ ಇತ್ತು. ಆಗ ಒಂದು ದಿನ ಅಂತ ಹೇಳಿದ್ರೆ 19 ಗಂಟೆ ಮಾತ್ರ, 24 ಗಂಟೆ ಇರಲಿಲ್ಲ. ಆಗ ದಿನಕ್ಕೆ 19 ಗಂಟೆ ಮಾತ್ರ ಇತ್ತು. ಆಗ ಚಂದ್ರ ಭೂಮಿಗೆ ಬಹಳ ಹತ್ತಿರದಲ್ಲಿದ್ದ. ಚಂದ್ರನ ಸೆಳೆತದ ಕಾರಣದಿಂದಾಗಿ ಭೂಮಿ ವೇಗವಾಗಿ ರೊಟೇಟ್ ಆಗ್ತಾ ಇತ್ತು. ಕಾಲಕ್ರಮೇಣ ಚಂದ್ರ ದೂರ ಸರಿತಾ ಹೋದ, ಆಗ ಅದರ ವೇಗ ಕೂಡ ತಗ್ಗಿತು. ಇದರಿಂದ ದಿನದ ಅವಧಿ ಆಗ ದೀರ್ಘವಾಗಿ ಶುರುವಾಯಿತು. ಇತ್ತೀಚಿನ ದಿನಗಳಲ್ಲಿ ಭೂಮಿಯ ವೇಗ ಮತ್ತೆ ಜಾಸ್ತಿ ಆಗ್ತಾ ಇದೆ. 2020ರಲ್ಲಿ ಭೂಮಿಯ ವೇಗ ಹೆಚ್ಚಾಗಿರೋದು ಪತ್ತೆ ಆಯಿತು. ಕಾರಣ, ಭೂಮಿ ತನ್ನ ಅಕ್ಷದ ಸುತ್ತ 24 ಗಂಟೆ ಬೇಕು ಸುತ್ತೋದಕ್ಕೆ. ಸೆಕೆಂಡ್ಗಳ ಲೆಕ್ಕಾಚಾರ ಆದರೆ 86,400 ಸೆಕೆಂಡ್ ಆಗುತ್ತೆ. ತಿರುಗುವಿಕೆಯ ವೇಗ ಯಾವಾಗಲೂ ಒಂದೇ ರೀತಿ ಇರಲ್ಲ. ಸೂರ್ಯ ಚಂದ್ರನ ಸ್ಥಾನದಿಂದನೂ ಕೂಡ ಇದು ವ್ಯತ್ಯಾಸ ಆಗುತ್ತೆ. ಭೂಮಿಯ ಕಾಂತಕ್ಷೇತ್ರದಲ್ಲಿನ ಬದಲಾವಣೆಗಳಿಂದನೂ ಕೂಡ ಈ ವ್ಯತ್ಯಯ ಉಂಟಾಗುತ್ತೆ. ಮಂಜುಗಡ್ಡೆ ಕರಗುವಿಕೆ, ಸಮುದ್ರದ ಏರಿಳಿತಗಳಿಂದನೂ ಕೂಡ ಈ ಒಂದು ಬದಲಾವಣೆ ಆಗುತ್ತೆ.